ನಮಸ್ಕಾರ ವೀಕ್ಷಕರೇ. ಡಿಜಿಟಲ್ ಅಂತಂದ್ರೆ ಒಂದು ಹೊಸ ಯುಗ ಅಂತ ಹೇಳ್ಬೋದು. ಈಗ ಟಿವಿಯಲ್ಲಿ ಎಲ್ಲದಕ್ಕಿಂತ ಡಿಜಿಟಲ್ ಆಗಿ ನೀವೇನಾದ್ರೂ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ ಆಗಿ ಕೋಟಿ ಕೋಟಿ ಹಣ ನಿಮ್ಮ ಹತ್ರ ಬರುತ್ತೆ. ಬಟ್ ಇನ್ನೊಂದ್ ಏನ್ ಗೊತ್ತಾ, ಈಗ ನ್ಯೂಸ್ ಪೋರ್ಟಲ್ಗಳಿರ್ಬೋದು, ಯೂಟ್ಯೂಬ್ ಚಾನೆಲ್ಗಳಿರ್ಬೋದು, ಇಲ್ಲ ಮೀಡಿಯಾ ಕಂಪನಿಗಳಿರ್ಬೋದು, ಇವರೆಲ್ಲ ಕೋಟಿ ಕೋಟಿ ದುಡ್ಡು ಏನಕ್ಕೆ ಮಾಡ್ತಿದಾರೆ ಅಂತ ಗೊತ್ತಾ? ಕೇವಲ ಗೂಗಲ್ ಆಡ್ಸ್ ಅಥವಾ ಇಷ್ಟು ನಿಮಿಷ ಓಡೋ ಏನೋ ವಿಡಿಯೋ ಇದ್ರೆ ಮಾತ್ರ ದುಡ್ಡು ಬರುತ್ತೆ ಅಂತ ಅನ್ಕೊಂಡಿದೀರಾ? ನೋ, ಅದು ಬರೋದೆಲ್ಲ ಒಂದ್ ಸಣ್ಣ ಸಣ್ಣ ಅಮೌಂಟ್ ಅಂತ ಹೇಳ್ಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಬ್ರ್ಯಾಂಡ್ ಇಂದ ನಿಮ್ಗೆ ಯಾವಾಗ ಅಡ್ವರ್ಟೈಸ್ಮೆಂಟ್ ದುಡ್ಡು ಬರುತ್ತಲ್ಲ, ಅದು ತುಂಬಾ ದೊಡ್ಡ ಅಮೌಂಟ್ ಇರುತ್ತೆ. ಕೋಟಿ ರೂಪಾಯಿ, ಕೋಟಿ ಕೋಟಿ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಇದೇ ತರ ನೀವು ಒಂದು 5 ಮೀಡಿಯಾದಲ್ಲಿ ಅರ್ನ್ ಮಾಡುವಂತ ವೇಸ್ ನಾನು ಹೇಳ್ಕೊಡ್ತೀನಿ. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಕೊನೆ ತನಕ ನೋಡಿ. ಮೊದಲನೇದಾಗಿ ಪ್ರೋಗ್ರಾಮ್ಯಾಟಿಕ್ ಮತ್ತೆ ಡೈರೆಕ್ಟ್ ಅಡ್ವರ್ಟೈಸಿಂಗ್ ಅಂತ. ಅಂದ್ರೆ ಈಗ ನೀವು ಫಸ್ಟ್ ಆಫ್ ಆಲ್ ಡಿಜಿಟಲ್ ಮೀಡಿಯಾ ಸ್ಟಾರ್ಟ್ ಮಾಡಿದಿರಾ ಅಂತಾನೆ ದುಡ್ಡು ಅರ್ನ್ ಆಗುತ್ತೆ ಅನ್ನೋ ಲೆಕ್ಕ ಅಲ್ಲಿಗೆ. ಈಗ ಗೂಗಲ್ ಅಡ್ಸೆನ್ಸ್ ಅಥವಾ ಗೂಗಲ್ ಮ್ಯಾನೇಜರ್ ಅಂತ ಇರುತ್ತೆ. ಈಗ ನೀವು ಯೂಟ್ಯೂಬ್ ವಿಡಿಯೋಸ್ ನೋಡಿದ್ರೆ ಆಟೋಮೆಟಿಕ್ ಆಗಿ ಇಷ್ಟು ನಿಮಿಷ, 8 ನಿಮಿಷ ಅಥವಾ ಅಂತ ಇರುತ್ತೆ. ಸೊ ಅದರಲ್ಲಿ ಆಡ್ಸ್ ಗಳು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಇಷ್ಟು ನಿಮಿಷ ಆದ್ಮೇಲೆ. ಅದಕ್ಕೇನು ನೀವು ಸ್ಪಾನ್ಸರ್ ಅಂತ ಹೇಳಂಗಿಲ್ಲ, ಅದಕ್ಕೇನು ಅಮೌಂಟ್ ಬರುತ್ತೆ ಲಿಟಲ್ ಬಿಟ್. ಬಟ್ ಡೈರೆಕ್ಟ್ ನಿಮ್ಮ ಹತ್ರ ಬ್ರ್ಯಾಂಡ್ ಇಂದ ಯಾವ್ದೇ ರೀತಿ ಬರಲ್ಲ. ಗೂಗಲ್ ಆಡ್ಸ್ ಇಂದ ಬರೋದು ಜಸ್ಟ್ ಅದಕ್ಕೆ ಇಷ್ಟು ನಿಮಿಷ ಅಂದಾಗ ಅದು ಕವರ್ ಮಾಡೋದಕ್ಕೆ ಆಡ್ಸ್ ಗಳು ಬರುತ್ತೆ. ಈಗ ಬ್ರ್ಯಾಂಡ್ ಗಳದು ಮತ್ತೆ ಆತರ ಬರುತ್ತೆ. ಬಟ್ ನಿಮ್ಗೆ ಡೈರೆಕ್ಟ್ ಬ್ರ್ಯಾಂಡ್ ಅಂತ ಅಂದಾಗ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಗಳು ಆ ಮೀಡಿಯಾದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಂತ್ಲಿ ಇಷ್ಟು ಅಥವಾ ಇಯರ್ಲಿ ಇಷ್ಟು ಅಂತ ಅಮೌಂಟ್ ಅನ್ನ ಕೊಟ್ಬಿಟ್ಟು ಅವ್ರನ್ನ ಬ್ರ್ಯಾಂಡ್ ಪ್ರಮೋಟ್ ಮಾಡಕ್ ಹಾಕ್ತಾರೆ. ಅಂದ್ರೆ ಮಿಡಲ್ ನೀವು ವಿಡಿಯೋ ಮಾಡಿರ್ತೀರಾ, ಸೊ ಪರ್ಟಿಕ್ಯುಲರ್ ಆಗಿ ಆ ಬೈಟ್ ನ ನೀವು ಹಾಕ್ಲೇಬೇಕು ಅಂದಾಗ ಇಷ್ಟು ಮಂತ್ ಒಳಗಡೆ ನಮ್ ಬ್ರ್ಯಾಂಡ್ ನ ಪ್ರಮೋಟ್ ಮಾಡಿ ನೀವು ಮಂತ್ಲಿ ಇಷ್ಟು ದುಡ್ಡು ಕೊಡ್ತೀವಿ, ಇಲ್ಲ ವರ್ಷಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಅಂತಾರೆ. ಅದು ಹ್ಯೂಜ್ ಅಮೌಂಟ್ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು, ಡೈರೆಕ್ಟ್ ಬ್ರ್ಯಾಂಡ್ ಅನ್ನ ಕೊಲಾಬ್ರೇಟ್ ಮಾಡಿದಾಗ ಮಾತ್ರ ನಿಮ್ಗೆ ಅಮೌಂಟ್ ಜಾಸ್ತಿ ಬರುತ್ತೆ. ಗೂಗಲ್ ಆಡ್ಸ್ ಅಲ್ಲಿ ಬರೋದು ಕೇವಲ ಸಣ್ಣ ಅಮೌಂಟ್ ಆಗಿರುತ್ತೆ. ಇನ್ನ ಎರಡನೇದಾಗಿ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಮತ್ತೆ ನೇಟಿವ್ ಆಡ್ಸ್ ಅಂತ. ಇದೊಂದು ದೊಡ್ಡ ಈಗ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಈಗ ಒಂದು ಬ್ರ್ಯಾಂಡ್ ಯಾವ್ದೋ ಒಂದು ಪ್ರಾಡಕ್ಟ್ ತಗೊಂತೀರಾ, ಪರ್ಟಿಕ್ಯುಲರ್ ಬ್ರ್ಯಾಂಡ್, ಅದನ್ನ ರಿವ್ಯೂ ಮಾಡ್ತೀರಾ, ಯೂಸ್ ಮಾಡ್ತೀರಾ. ಸೊ ಅದನ್ನ ನೀವು ವಿಡಿಯೋ ಮಾಡಿದಾಗ ಡೆಫಿನೆಟ್ಲಿ ಆ ಬ್ರ್ಯಾಂಡ್ ಅವರು ನಿಮಗೆ ಇಷ್ಟ ಅಮೌಂಟ್ ಅಂತ ಕೊಟ್ಬಿಟ್ಟು ಸ್ಪಾನ್ಸರ್ ಮಾಡಕ್ಕೆ ಹೇಳ್ತಾರೆ ನಿಮ್ಗೆ. ಇಲ್ಲ ಅದ್ರದ್ದೇ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಇಷ್ಟು ಮಂತ್ ಅಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ, ನೀವು ನಾರ್ಮಲ್ ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಮಾಡ್ತಿರಲ್ಲ, ಅದ್ರಲ್ಲಿ ಬರೋದು ಗೂಗಲ್ ಆಡ್ಸ್ ಗಳು, ಅದಕ್ಕೆ ಅಷ್ಟು ಅಮೌಂಟ್ ಇರಲ್ಲ. ಅದ್ರ ಮಧ್ಯೆ ಆಡ್ಸ್ ಗಳು ಒಂದೊಂದು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಒಂದು ಬ್ರ್ಯಾಂಡ್ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ ಅನ್ಕೊಳ್ಳಿ, ಇಲ್ಲ ಏನೋ ಒಂದು ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅನ್ಕೊಳ್ಳಿ. ಅದನ್ನ 1 ನಿಮಿಷ ಆಡ್ ಅಲ್ಲಿ ಕೊಡೋದು ಹೆಂಗಿದೆ, ಇಲ್ಲ ಅದನ್ನೇ ನೀವು ರಿವ್ಯೂ ಮಾಡ್ತಿದ್ದೀರಾ, ನಾನು ಯೂಸ್ ಮಾಡ್ತಿದ್ದೀನಿ, ಫುಲ್ ಒಂದ್ ಕಂಟೆಂಟ್ ಫುಲ್ ಆ ಬ್ರ್ಯಾಂಡ್ ಮಾಡಿದಾಗ ಡೆಫಿನೆಟ್ಲಿ ಅದನ್ನ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ತುಂಬಾ ಜಾಸ್ತಿ ಜನ ಅಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಬಿಕಾಸ್ ಒಂದು ಕಂಟೆಂಟ್ ಫುಲ್ ನೀವು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತೀರಾ ಅಂದಾಗ ಎಷ್ಟು ಜನನ ಅಟ್ರಾಕ್ಟ್ ಮಾಡ್ಬೋದು. ಸೊ ಇದರಿಂದ ಅವರಿಗೆ ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಬೆಸ್ಟ್ ಸೆಲ್ಲಿಂಗ್ ಕೂಡ ಆಗುತ್ತೆ. ಸೊ ಡೆಫಿನೆಟ್ಲಿ ನೀವು ಆತರ ಯೂಸ್ ಮಾಡಿದಾಗ ಒಂದು ಜಾಸ್ತಿ ಅಮೌಂಟ್ ಸಿಗುತ್ತೆ ಆ ಬ್ರ್ಯಾಂಡ್ ಇಂದ, ಮತ್ತೆ ಕೊಲಾಬ್ರೇಷನ್ ಸಿಗುತ್ತೆ, ಮತ್ತೆ ಆಡ್ಸ್ ಗಳು ಅಷ್ಟೇನೆ, ಆಯಾ ಅಡ್ವರ್ಟೈಸ್ಮೆಂಟ್ ಗಳು ಆಯಾ ಬ್ರ್ಯಾಂಡ್ ಮೂಲಕನೇ ನಿಮಗೆ ಸಿಗುತ್ತೆ. ಸೊ ಜಾಸ್ತಿ ದುಡ್ಡು ಮಾಡ್ಬೋದು ನೀವು. ಇನ್ನ ಮೂರನೇದಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಇದು ಹೇಗೆ ಅಂದ್ರೆ, ಇದು ಇನ್ನೂ ಈಸಿ. ನಿಮ್ಮ ಹತ್ರ ಪ್ರಾಡಕ್ಟೇ ಇಲ್ಲಪ್ಪ, ನನ್ನ ಹತ್ರ ಏನೋ ಪ್ರಾಡಕ್ಟ್ ಇಲ್ಲ ರಿವ್ಯೂಸ್ ಮಾಡಕ್ಕೆ ಅಂದಾಗ, ಸ್ಟಿಲ್ ಆ ಪ್ರಾಡಕ್ಟ್ ಲಿಂಕ್ ನ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತೀರಾ. ಸೊ ಅದು ಕನೆಕ್ಟ್ ಆಗಿರುತ್ತೆ. ಈಗ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಇಲ್ಲ ಪರ್ಪಲ್ ಇರ್ಬೋದು, ಯಾವ್ದೋ ಒಂದು ಪ್ರಾಡಕ್ಟ್ ಒಂದು ಲಿಂಕ್ ಹಾಕಿರ್ತೀರಾ. ಸೊ ನಿಮ್ಮ ಫಾಲೋವರ್ಸ್ ಯಾರಾದ್ರೂ ಅಲ್ಲಿ ಆ ಲಿಂಕ್ ಕ್ಲಿಕ್ ಮಾಡಿ ಒಂದು ಪ್ರಾಡಕ್ಟ್ಸ್ ನ ಬೈ ಮಾಡಿದ್ರೆ ನಿಮ್ಗೆ ಆ ಬ್ರ್ಯಾಂಡ್ ಇಂದನೂ ಕೂಡ ಕಮಿಷನ್ ಬರುತ್ತೆ. ಮತ್ತೆ ಯಾವ ವೆಬ್ಸೈಟ್ ಇಂದ ನೀವು ಇದ್ ಮಾಡಿರ್ತೀರಲ್ಲ ಅವ್ರ ಕಡೆಯಿಂದನೂ ಕಮಿಷನ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಡೈರೆಕ್ಟ್ ಬ್ರ್ಯಾಂಡ್ ಇಂದನೂ ನಿಮ್ಗೆ ಕಮಿಷನ್ ಬಂದಂಗಾಗುತ್ತೆ. ಸೊ ಅಮೌಂಟ್ ಜಾಸ್ತಿ ಬಂದಂಗಾಗುತ್ತಲ್ಲ. ಸೊ ನಿಮ್ಮ ಹತ್ರ ಏನ್ ಇಲ್ಲದೆ ಇದ್ರು ಕೂಡ ನೀವು ಆನ್ಲೈನ್ ಅಲ್ಲಿ ನೀವು ಮಾರ್ಕೆಟಿಂಗ್ ಮಾಡಿ ದುಡ್ಡು ಮಾಡಬಹುದು. ಸೊ ಬಟ್ ಪೇಷನ್ಸ್ ಇರ್ಬೇಕಷ್ಟೇನೆ. ಇನ್ನ 4ನೇದು ಸಬ್ಸ್ಕ್ರಿಪ್ಷನ್ ಮತ್ತೆ ಪೇಯ್ಡ್ ಮೆಂಬರ್ಶಿಪ್ ಅಂತ. ಬರೀ ಜಾಹೀರಾತುಗಳ ಮೂಲಕ ಏನೋ ದುಡ್ಡು ಬರುತ್ತೆ ಅಂತಲ್ಲ. ಈ ತರ ನೀವು ಈಗ ಸಬ್ಸ್ಕ್ರಿಪ್ಷನ್ ಮಾಡಿಸೋದ್ರಿಂದ ಇರ್ಬೋದು, ಅಥವಾ ಏನಾದ್ರು ಮೆಂಬರ್ಶಿಪ್ ನ ನೀವು ಮಾಡ್ಕೊಳ್ಳಿ ಅಂತ ಹೇಳೋದ್ರಿಂದನೂ ಕೂಡ ನಿಮ್ಗೆ ದುಡ್ಡು ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರೈಮ್ ಮೆಂಬರ್ಶಿಪ್ ತಗೋತೀವಿ ಅಂತ ಅನ್ಕೊಳ್ಳಿ. ಈಗ ಒಂದ ಏನೋ ಫಿಲಮ್ ನೋಡ್ತಿರ್ತೀವಿ, ಆಡ್ಸ್ ಬರುತ್ತಿರುತ್ತೆ. ಸೊ ನಮ್ಗೆ ಆ ಆಡ್ಸ್ ಇರಿಟೇಟ್ ಮಾಡ್ತಿರುತ್ತೆ. ಸೊ ಜಾಸ್ತಿ ಆಡ್ಸ್ ಬರೋದ್ರಿಂದ ಇಂಟರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನೀವೇನಾದ್ರೂ ನಿಮ್ಮ ಚಾನೆಲ್ ಮೂಲಕ ಇದನ್ನ ಪ್ರಮೋಷನ್ ಮಾಡೋದಾಗ್ಲಿ, ಈ ತರ ಸಬ್ಸ್ಕ್ರಿಪ್ಷನ್ ಮಾಡಿಸ್ಕೊಳ್ಳಿ, ಅಥವಾ ಯೂಟ್ಯೂಬ್ ಇದನ್ನ ಮಾಡ್ಕೊಳ್ಳಿ, ಯೂಟ್ಯೂಬ್ ಜಾಯಿನ್ ಬಟನ್ ನ ಇದ್ ಮಾಡ್ಕೊಳ್ಳಿ, ಇಲ್ಲ ವೆಬ್ಸೈಟ್ ಪೇವಲ್ ನ ಮಾಡ್ಕೊಳ್ಳಿ ಅಂತ ನೀವು ಹೇಳ್ದಾಗ ಅವ್ರು ಮಾಡ್ಕೊಂಡಾಗ ನಿಮಗೆ ಆ ಅಮೌಂಟ್ ಸಿಗುತ್ತೆ.
ಈಗ ಎಷ್ಟೊಂದ್ ಜನ ಯೂಟ್ಯೂಬ್ ಅಲ್ಲೇನೆ ನಮ್ಗೆ ಆಡ್ ಫ್ರೀ ಬೇಕು, ಆಡ್ಸ್ ಗಳು ಬೇಡ ಜಾಸ್ತಿ, ಏನೋ ಒಂದ್ ಫಿಲಮ್ ನೋಡ್ತಿದೀವಿ, ಏನೋ ಒಂದ್ ಕಂಟೆಂಟ್ ನೋಡ್ತಿದೀವಿ ಅಂದಾಗ ಬೇಡ ಅಂತ ಸಬ್ಸ್ಕ್ರಿಪ್ಷನ್ ತಗೊಂತಾರೆ, ಇಲ್ಲ ಮೆಂಬರ್ಶಿಪ್ ತಗೊಂತಾರೆ, ಅಮೆಝಾನ್ ಪ್ರೈಮ್ ಇರ್ಬೋದು, ಇಲ್ಲ ನೆಟ್ಫ್ಲಿಕ್ಸ್ ಇರ್ಬೋದು. ಈ ತರ ತಗೊಂಡಾಗ ಅದನ್ನ ನೀವು ಪ್ರಮೋಟ್ ಮಾಡಿದಾಗ ಡೆಫಿನೆಟ್ಲಿ ಅವರಿಂದ ಆ ಬ್ರ್ಯಾಂಡ್ ಇಂದ ನಿಮ್ಗೆ ಮೇನ್ಲಿ ತುಂಬಾ ಅಮೌಂಟ್ ಬರುತ್ತೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಏನೋ ಇರೋದಿಲ್ಲ, ಬ್ರ್ಯಾಂಡ್ ನೀವು ಡೈರೆಕ್ಟ್ ಒಂದು ಮೀಡಿಯಾ ಬ್ರ್ಯಾಂಡ್ ಅನ್ನೋದು 2 ಕನೆಕ್ಷನ್ ಇರುತ್ತೆ, ಅಮೌಂಟ್ ಜಾಸ್ತಿ ಬರುತ್ತೆ. ಇನ್ನು 5ನೇದು ಇವೆಂಟ್ಸ್ ಮತ್ತೆ ಕಂಟೆಂಟ್ ಸಿಂಡಿಕೇಶನ್ ಅಂತ. ಅಂದ್ರೆ ಇವಾಗ ಆನ್ಲೈನ್ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ನೀವು ಆಫ್ಲೈನ್ ಅಲ್ಲೂ ದುಡ್ಡು ಮಾಡಬಹುದು. ಹೇಗೆ ಅಂತ ಅಂದ್ರೆ, ಈಗ ನೀವು ಅವಾರ್ಡ್ಸ್ ವೆಬಿನಾರ್ ವಿಡಿಯೋ ಮಾಡ್ಕೊಂಡಿರ್ತೀರ ನಿಮ್ದು, ಇಲ್ಲ ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಈಗ ಒಂದು ಎಜುಕೇಶನ್ ಏನೋ ವೆಬಿನಾರ್ ಶೂಟ್ ಮಾಡ್ಕೊಂಡಿರ್ತಾರ, ಈಗ ಏನೋ ಒಂದು ಸಾಫ್ಟ್ವೇರ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿರ್ತೀರ, ಅದನ್ನ ವಿಡಿಯೋ ಮಾಡ್ಕೊಂಡಿರ್ತೀರ. ಬಟ್ ಅದನ್ನ ಯೂಸ್ ಮಾಡ್ಕೊಂಡು ನೀವು ಎಷ್ಟು ಜನಕ್ಕೆ ಸೆಲ್ ಮಾಡ್ಬೋದು ಆ ವಿಡಿಯೋನ. ಈಗ ತುಂಬಾ ಜನ ಹಂಗೆ ತಾನೇ ಮಾಡೋದು ಯೂಟ್ಯೂಬ್ ಅಲ್ಲಿ, ನೀವು ನಮ್ದು ಪ್ಯಾಕೇಜ್ ಇರುತ್ತೆ ತಗೊಳ್ಳಿ, ಸೊ ಏನಂತಂದ್ರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಾಗಿರುತ್ತೆ ಆ ವಿಡಿಯೋಗಳನ್ನ, ಅದರಿಂದ ಎಲ್ಲಾರು ದುಡ್ಡು ಕೊಟ್ಟು, ಈಗ ಎಡ್ಯುರೇಕಾ ಅದ್ರಲ್ಲೆಲ್ಲ ತಗೊಂತಾರೆ ನೋಡಿ ಸಬ್ಸ್ಕ್ರಿಪ್ಷನ್, ಅದು ಹಂಗೆ ಇರುತ್ತೆ. ಆಲ್ರೆಡಿ ವಿಡಿಯೋ ರೆಕಾರ್ಡ್ ಆಗಿ ಇಟ್ಟಿರ್ತಾರೆ, ಬಟ್ ಅದನ್ನ ನಾವು ಸೆಲ್ ಮಾಡ್ಬೋದಲ್ಲ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಡಿಜಿಟಲ್ ಮೀಡಿಯಾನೇ ಅದು. ಆ ವಿಡಿಯೋ ಕಂಟೆಂಟ್ ಇಂದ ನೀವು ನಿಮ್ಮ ಇದನ್ನ ಸೆಲ್ ಮಾಡ್ಬೋದು. ಇನ್ನ ದೊಡ್ಡ ಮೀಡಿಯಾಗಳಿಗಿರ್ಬೋದು ಅಥವಾ ಟಿವಿಲಿ ಏನಾರು ಮಾಡ್ತಾರಲ್ಲ, ಸೊ ನಿಮ್ಮ ವಿಡಿಯೋನ ಸ್ಪಾನ್ಸರ್ ಮಾಡೋಕು, ಅಡ್ವರ್ಟೈಸ್ ಮಾಡ್ಕೊಡೋಕು ತಗೊಂತಾರೆ. ಸೊ ನಿಮ್ಗೆ ಅವಾಗ್ಲೂ ದುಡ್ಡು ಬರುತ್ತೆ. ಡೆಫಿನೆಟ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ನಮ್ಮ ಟಾಪ್ 5 ವೇಸ್ ಆಫ್ ಕಂಟೆಂಟ್ ಹೆಂಗ್ ಮಾಡ್ಬೋದು ನಾವು ಡಿಜಿಟಲ್ ಮೀಡಿಯಾದಲ್ಲಿ ಅಂತ. ಸೊ ಎಲ್ಲಾ ತರನು ಮಾಡ್ಬೋದು ನೀವು, ಕೇವಲ ಮೆಂಬರ್ಶಿಪ್ ಮಾಡಿಸೋದ್ರಿಂದ ಅಂತಲ್ಲ, ಕೇವಲ ಒಂದು ಈಗ ಯೂಟ್ಯೂಬ್ ಆಡ್ ಫ್ರೀ ಮಾಡಿಸೋ ಅಂತದಲ್ಲ, ನಿಮ್ಮ ಹತ್ರ ಪ್ರಾಡಕ್ಟ್ ಇರ್ಲಿ ಇಲ್ಲದೆ ಇರ್ಲಿ, ಎಲ್ಲಾ ತರನು ಮಾಡ್ಬೋದು. ಬಟ್ ಫಸ್ಟ್ ನೀವು ಡಿಜಿಟಲ್ ಮೀಡಿಯಾನ ಸ್ಟಾರ್ಟ್ ಮಾಡ್ಬೇಕಷ್ಟೇನೆ. ಇಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ಅರ್ನ ಅಂತ ಗೊತ್ತಾಗುತ್ತೆ. ಸೊ ಈ ನೋಡಿದ್ರಲ್ಲ ಈ ಟಾಪ್ 5 ವೇಸ್ ನ, ಸೊ ಡೆಫಿನೆಟ್ಲಿ ಯಾವ್ದಾರ ಒಂದು ಟ್ರೈ ಮಾಡಿ, ನಿಮಗೆ ಡೆಫಿನೆಟ್ಲಿ ಕ್ಲಿಕ್ ಆಗುತ್ತೆ. ಇದೇ ತರ ನೆಕ್ಸ್ಟ್ ಒಂದು ವಿಶೇಷ ಕಂಟೆಂಟ್ ಒಂದಿಗೆ ಬರ್ತೀನಿ. ಇದೇ ತರ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ನಾನು ಮೈತ್ರಿ ರಾಮಚಂದ್ರ.